Dear students, now we have to see three important simple derivation. One expression for maximum height, next expression for time of flight, and expression for range. Each derivation is asked for 3 marks. Suppose 2 derivations is asked, then 5 marks. So first, expression for maximum height. So for all the 3 derivation, the figure will be same and explanation will be same. Only the derivation part is different. Now, a projectile is thrown from O. So O is the point of projection. V0 is the velocity of projection and theta is the angle of projection. Angle of the projection is the angle between the velocity of projection and horizontal direction. So theta andre angle of projection ಆಯ್ತು. Now this component, this velocity V0 is split into 2 component. ಈಗ ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಬರ್ಬೋದು, ಯಾಕೆ ಇದನ್ನು ಸ್ಪ್ಲಿಟ್ ಮಾಡಬೇಕು, ವಿ ಕಾಸ್ ಥೀಟಾ ಮತ್ತು ವಿ ಸೈನ್ ಥೀಟಾ ಯಾಕೆ ಮಾಡಬೇಕು, V0 ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ಆಗಲೇ ಹೇಳಿದೆ, ವರ್ಟಿಕಲ್ ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ, ಮೋಷನ್ ಇನ್ 2 ಡೈಮೆನ್ಷನಲ್ಲಿ 2 ರೀತಿಯ ಚಲನೆ ಇದೆ. ಒಂದು ಯೂನಿಫಾರ್ಮ್ ಮೋಷನ್ ಅಲಾಂಗ್ ದ ಹಾರಿಜಾಂಟಲ್ ಡೈರೆಕ್ಷನ್, accelerated motion along the vertical direction. They are independent, ಒಂದಕ್ಕೊಂದು ಸಂಬಂಧ ಇಲ್ಲ. ಆಗ ನಾವು ಒಟ್ಟಿಗೆ ಮಾಡಲಿಕ್ಕಾಗಲ್ಲ, ಅದಕ್ಕೆ ಸಪ್ರೇಟಾಗಿ ನೋಡಬೇಕು ಹಾರಿಜಾಂಟಲ್ ಮೋಷನ್ನಲ್ಲಿ ಏನಾಗ್ತಾ ಇದೆ, ವರ್ಟಿಕಲ್ ಮೋಷನ್ನಲ್ಲಿ ಏನಾಗ್ತಾ ಇದೆ ಅಂತ. ದಟ್ ಈಸ್ ವೈ ವಿ ಹ್ಯಾವ್ ಟು ರಿಸಾಲ್ವ್. ಸೊ ನಾನು ಏನು ಮಾಡಿದೆ, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ V0 is split into, resolved into 2 component, V cos theta along horizontal direction and V sin theta, V0 sin theta along the vertical direction. ಈಗ ಈ ಕಾಂಪೊನೆಂಟ್ ನೋಡಿ, ಯಾವುದು V cos theta remains the constant because gravity is acting in the downward direction. Acceleration ಅನ್ನೋದು -g, it is in the negative direction. ಸೊ ಆಗ ನಾನು ನಿಮ್ಗೆ ಹೇಳಿದ್ದೆ, -j is in the downward direction. So acceleration in the downward direction, earth attraction is in the downward direction, but this component along the horizontal direction, therefore it does not affect. So therefore ಈ ಕಾಂಪೊನೆಂಟ್ ಏನೂ ಆಗಲ್ಲ, ಇದ್ದಷ್ಟೇ ಇರುತ್ತೆ. It remains as it is, no change throughout its motion. But what about vertical component ನೋಡಿ, vertical component V0 sin theta is decreases, ಇದು ಕಡಿಮೆ ಆಗುತ್ತೆ and becomes 0 at the maximum height. ಇಲ್ಲಿ ಬರುವಾಗ ಇದು 0 ಆಗಿ ಬಿಡುತ್ತೆ. ಸೊ ಇಷ್ಟು ಫಿಗರ್ ಮತ್ತು ಈ ಎಕ್ಸ್ಪ್ಲನೇಷನ್ ನೀವು ಎಲ್ಲ ಡೆರಿವೇಷನ್ನಿಗೆ ಇಟ್ಕೊಳ್ಬೇಕು. ಇನ್ನು ಚಿಕ್ಕ ಡೆರಿವೇಷನ್ ಮಾಡಿದರೆ ನಾನೀಗ ಈ ಮ್ಯಾಕ್ಸಿಮಮ್ ಹೈಟಿಗೆ ಮಾಡಲಿಕ್ಕಾಗುತ್ತೆ. ಸೊ ನಾನೇನು ಮಾಡ್ತೇನೆ, ಫ್ರಾಮ್ ಥರ್ಡ್ ಇಕ್ವೇಷನ್, ದಿಸ್ ಇಕ್ವೇಷನ್ ಐ ಹ್ಯಾವ್ ಟು ಯೂಸ್ ಫಾರ್ ದ ವರ್ಟಿಕಲ್ ಮೋಷನ್. ಈ ವರ್ಟಿಕಲ್ ಮೋಷನಿಗೆ ಹಾಕ್ತೇನೆ. ಈಗ ನೋಡಿ, ಇನಿಷಿಯಲ್ ವೆಲಾಸಿಟಿ ಐ ನೋ, V0 sin omega t. Final velocity in this direction at the maximum height, that also I know, it is 0. ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಎಷ್ಟು ಎತ್ತರ ಹೋಗಬೇಕು, h. ಸೊ ದೆನ್ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಇದು 0. ಫೈನಲ್ ವೆಲಾಸಿಟಿ ಇನ್ ದ ವರ್ಟಿಕಲ್ ಡೈರೆಕ್ಷನ್ ಈಸ್ 0. ಇನಿಷಿಯಲ್ ವೆಲಾಸಿಟಿ ಇದು -2 ಇಂಟು, ಆ್ಯಕ್ಚುಲಿ ಎ ಇದ್ದಲ್ಲಿ ನಾನು -g ಹಾಕಿದ್ದು, ಆವಾಗ ನನಗೆ ಥರ್ಡ್ ಇಕ್ವೇಷನ್ ವರ್ಟಿಕಲ್ ಮೋಷನ್ ಈ ರೀತಿ ಬರುತ್ತೆ, g ಇಂಟು h ಅಂದರೆ ಹೈಟ್, ನಾನಿಲ್ಲಿ ಕ್ಯಾಪಿಟಲ್ H ತಗೊಂಡಿದ್ದೆ. ಸೊ ಇದನ್ನು ಈ ಕಡೆ ತಂದರೆ 2gh ಇಸ್ ಈಕ್ವಲ್ ಟು V0 sin theta ಹೋಲ್ ಸ್ಕ್ವೇರ್. ಸೊ ನನಗೆ h ಬೇಕು, ಮ್ಯಾಕ್ಸಿಮಮ್ ಹೈಟ್ ಬೇಕು, V0 ಸ್ಕ್ವೇರ್ sin ಸ್ಕ್ವೇರ್ theta divided by 2g. So this is the expression for maximum height. ಸೊ ಇದು 3 ಮಾರ್ಕಿಗೆ ಕೇಳುವಂಥ ಡೆರಿವೇಷನ್. ತುಂಬ ಇಂಪಾರ್ಟೆಂಟ್. ಈ ಎಕ್ಸ್ಪ್ರೆಷನ್ನನ್ನು ನೀವು ನೆನ್ಪಿಟ್ಕೊಳ್ಬೇಕು. CET, NEET, JEE Main ಎಲ್ಲದಕ್ಕೂ ಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಸೊ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್ during its motion is equal to V0 square, that is the velocity of projection square, sin square theta, theta ಅಂದರೆ angle of projection, divided by 2g, where g is the acceleration due to gravity. ಸೊ h ಇನ್ ಎಕ್ಸ್ಪ್ರೆಷನ್ ನೀವು ಮಾಡಬೇಕಾಗುತ್ತೆ. ಈಗ ನಾವು ಇನ್ನೊಂದು ಚಿಕ್ಕ ಡೆರಿವೇಷನ್ ಮಾಡಬೇಕು, ಅದು ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್.
ಆಗಲೇ ಹೇಳಿದ್ದೆ, ಟೈಮ್ ಆಫ್ ಫ್ಲೈಟ್ ಈಸ್ ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಲೆವೆಲ್. ದಿಸ್ ಇಸ್ ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಲೆವೆಲ್. ಅದೇ ಲೆವೆಲಿಗೆ ವಾಪಸ್ ಬರಬೇಕಾದ್ರೆ ಎಷ್ಟೊತ್ತು ಬೇಕಾಗುತ್ತೆ. ಆರ್ ಇಟ್ ಈಸ್ ದ ಟೈಮ್ ಡ್ಯೂರಿಂಗ್ ವಿಚ್ ಪ್ರೊಜೆಕ್ಟೈಲ್ ಈಸ್ ಇನ್ ಸ್ಪೇಸ್. ಸೊ ಎಷ್ಟೊತ್ತವರೆಗೆ ಅದು ಸ್ಪೇಸಲ್ಲಿರುತ್ತೆ ಅಂತ. ಸೊ ಸೇಮ್ ಫಿಗರ್, ಸೇಮ್ ಎಕ್ಸ್ಪ್ಲನೇಷನ್, ಬಟ್ ದಿಸ್ ಪಾರ್ಟ್ ಈಸ್ ಡಿಫರೆಂಟ್. Let us take t be the time taken by the projectile to reach the maximum height. ಅಂದರೆ ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಈ ಟೈಮನ್ನು ನಾನು ಟಿ ಅಂತ ತಗೊಂಡಿದ್ದೇನೆ. ಈ ಟೈಮನ್ನು ನಾವು ಏನಂತ ಕರಿತೇವೆ? ದಿಸ್ ಈಸ್ ಕಾಲ್ಡ್ ಟೈಮ್ ಆಫ್ ಎಸೆಂಟ್. ಅಂದರೆ ಮೇಲೆ ಹೋಗಲಿಕ್ಕೆ ಟೈಮ್ ಆಫ್ ಎಸೆಂಟ್, ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಬೇಕಾಗುವಂಥ ಟೈಮ್, ಅದನ್ನು ನಾವು ಟೈಮ್ ಆಫ್ ಎಸೆಂಟ್ ಅಂತ ತಗೊಳ್ಳುವ. ಸೊ ನನಗೆ ಪ್ರೊಜೆಕ್ಟೈಲ್ ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಟಿ ಸೆಕೆಂಡ್ ಬೇಕಾಗತ್ತೆ ಅಂತ ಗೊತ್ತಿದೆ. ನಾನೀಗ ಏನು ಮಾಡ್ತೇನೆ, ದಿಸ್ ವರ್ಟಿಕಲ್ ಮೋಷನಿಗೆ ಫಸ್ಟ್ ಇಕ್ವೇಷನ್ ಹಾಕ್ತೇನೆ. ಸೊ ಫಾರ್ ವರ್ಟಿಕಲ್ ಮೋಷನ್ ಫ್ರಾಮ್ v is equal to v minus gt. ಆ್ಯಕ್ಚುಲಿ ಫಸ್ಟ್ ಇಕ್ವೇಷನ್ v is equal to u plus at, ಇಲ್ಲಿ a ಇದ್ದಲ್ಲಿ ಮೈನಸ್ g ಹಾಕಿದೆ, ಆಗ ನನಗೆ ಸಿಕ್ತು. ಸೊ ನಾನೀಗ ಇದು ಹಾಕ್ತೇನೆ. ಸೊ ಫೈನಲ್ ವೆಲಾಸಿಟಿ ಆಫ್ ದಿ ಪ್ರೊಜೆಕ್ಟೈಲ್ ಅಲಾಂಗ್ ದ ವರ್ಟಿಕಲ್ ಡೈರೆಕ್ಷನ್ 0. Initial velocity along the vertical direction that I know minus g into ಇಲ್ಲಿಂದ ಇಲ್ಲಿಗೆ ಬೇಕಾಗುವಂಥ ಟೈಮ್ ಟಿ ಅಂತ ತಗೊಂಡಿದ್ದೇನೆ. ಆಗ ನನಗೆ ಟಿ ಅಂದರೆ v0 sin theta by g. ಅಲ್ಲಿಗೆ ನನಗೆ ಪ್ರೊಜೆಕ್ಟೈಲ್ ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ ಹೋಗಲಿಕ್ಕೆ ಅಂದರೆ ಟೈಮ್ ಆಫ್ ಎಸೆಂಟ್ ಟಿ ಸಿಕ್ತು. ಬಟ್ ನಿಮಗೆ ಗೊತ್ತಿದೆ, ಇಲ್ಲಿಂದ ಇಲ್ಲಿಗೆ ಹೋಗಲಿಕ್ಕೆ ಮತ್ತು ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಟೈಮ್ ವಿಲ್ ಬಿ ಸೇಮ್. ಈ ಟೈಮನ್ನು ಟೈಮ್ ಆಫ್ ಎಸೆಂಟ್ ಅಂತ ಕರಿತೇವೆ, ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೇವೆ. ಸೊ ಪ್ರೊಜೆಕ್ಟೈಲ್ ಟೈಮ್ ಆಫ್ ಫ್ಲೈಟ್ ಈಸ್ ನಥಿಂಗ್ ಬಟ್ ಟೈಮ್ ಆಫ್ ಎಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್. ನಿಮಗೆ ಗೊತ್ತಿದೆ, ಈ ಟೈಮು ಮತ್ತು ಈ ಟೈಮ್ ಎರಡೂ ಒಂದೇ. ಟೈಮ್ ಆಫ್ ಎಸೆಂಟ್ ಟಿ ಆದರೆ ಟೈಮ್ ಆಫ್ ಡಿಸೆಂಡು ಕೂಡ ಡಿ ಆಗಿರುತ್ತೆ. ಯಾವಾಗ? ಇಫ್ ಯು ನೆಗ್ಲೆಕ್ಟ್ ದ ಏರ್ ರೆಸಿಸ್ಟೆನ್ಸ್. ಸೊ ಪ್ರೊಜೆಕ್ಟೈಲ್ ಗಾಳಿಯಲ್ಲಿ ಹೋಗುವಾಗ ಗಾಳಿ ಅಪೋಸ್ ಮಾಡುತ್ತೆ, ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ, ಇಫ್ ಯು ನೆಗ್ಲೆಕ್ಟ್ ದ ಏರ್ ರೆಸಿಸ್ಟೆನ್ಸ್, ಟೈಮ್ ಆಫ್ ಎಸೆಂಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್. ಅದನ್ನು ನಾನು ಟೈಮ್ ಆಫ್ ಫ್ಲೈಟನ್ನು 2 times ದ ಟೈಮ್ ಆಫ್ ಎಸೆಂಟ್ ಅಂತ ಬರಿಬೋದು. ಸೊ ನನಗೆ ಟೈಮ್ ಆಫ್ ಎಸೆಂಟ್ ಟೈಮ್ ಆಫ್ ಫ್ಲೈಟ್ ಬೇಕು ನನಗೆ. ದಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಎಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್. ಅವೆರಡು ಒಂದೇ, ಆದ್ದರಿಂದ ನಿಮಗೆ 2 times ಟಿ ಅಂತ ಮಾಡ್ತೀರಿ, ಆಗ ನಿಮಗೊಂದು ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್, ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟ್ ಈಸ್ ಈಕ್ವಲ್ ಟು 2 v0 sin theta by g. ಇಲ್ಲಿ ನೋಡಿ, ಟೈಮ್ ಆಫ್ ಫ್ಲೈಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v0. ಅದೇ ಹೈಟಲ್ಲಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v0 ಸ್ಕ್ವೇರ್ ಇದೆ ಹೈಟಲ್ಲಿ. ಟೈಮಲ್ಲಿ ಹಾಗಲ್ಲ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು v0. ಸೊ ಈ ಫಾರ್ಮುಲಾ ಕೂಡ ನಿಮಗೆ ಬೇಕಾಗುತ್ತೆ. ಸಿ ಇ ಟಿ, ನೀಟ್, ಜೈ ಮೇನ್, ಇದು ಕೂಡ ಒಂದು 3 marks ಇಂಪಾರ್ಟೆಂಟ್ ಡೆರಿವೇಷನ್. ಸೊ ಅಲ್ಲಿಗೆ ನಾವು ಟೈಮ್ ಆಫ್ ಫ್ಲೈಟ್ ಅಂದರೆ ಎಷ್ಟು ಅಂತ ನೋಡಿ ಆಯ್ತು. ಈಗ ಇನ್ನೊಂದು ಚಿಕ್ಕ ಡೆರಿವೇಷನ್, ಎಕ್ಸ್ಪ್ರೆಷನ್ ಫಾರ್ ರೇಂಜ್ of a projectile. Figure same, explanation will be same, only change in the step. ಈ ಡೆರಿವೇಷನ್ ಪಾರ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ವಾಟ್ ಈಸ್ ರೇಂಜ್? ರೇಂಜ್ ಅಂದರೆ ನಾವು ಆಗಲೇ ನೋಡಿದ್ವಿ, ಇಟ್ ಈಸ್ ದಿ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ದ ಪ್ರೊಜೆಕ್ಟೈಲ್ ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್. ಹರಿಜಾಂಟಲ್ ಡೈರೆಕ್ಷನಲ್ಲಿ ಪ್ರೊಜೆಕ್ಟೈಲ್ ಎಷ್ಟು ದೂರ ಹೋಗಿದೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಇಟ್. ಅದಕ್ಕೆ ನಾವೀಗ ಡೆರಿವೇಷನ್ ಮಾಡಬೇಕು. ಇದು ಕೂಡ 3 marks, ವೆರಿ ಇಂಪಾರ್ಟೆಂಟ್ ಡೆರಿವೇಷನ್. ನನಗೆ ಈ ಡಿಸ್ಟೆನ್ಸ್ ಬೇಕು. ನಿಮ್ಗೆ ಗೊತ್ತಿದೆ, ಹಿಯರ್ ಇನ್ ದಿಸ್ ಡೈರೆಕ್ಷನ್
This velocity is constant. Therefore, body has uniform motion, common velocity, uniform velocity, constant velocity ಇರುತ್ತೆ. Therefore, distance is given by ut. Velocity into time ಮಾಡಿಬಿಟ್ರೆ ನಿಮ್ಗಾಗ ಡಿಸ್ಟೆನ್ಸ್ ಸಿಗುತ್ತೆ. ನನಗೆ ಆರ್ ಬೇಕು ಅಂತಿದ್ರೆ ನಾನು ಈ ದಿಕ್ಕಿನಲ್ಲಿ ವೆಲಾಸಿಟಿ ಇದೆಯಲ್ಲ v0 cos θ ಅದನ್ನು ತಗೊಳ್ಬೇಕು. ಮತ್ತು ಪ್ರೊಜೆಕ್ಟೈಲಿಗೆ ಇಲ್ಲಿಂದ ವಾಪಸ್ಸು ಪ್ರೊಜೆಕ್ಟೈಲಿನ ಲೆವೆಲ್ಲಿ ಬರಲಿಕ್ಕೆ ಎಷ್ಟು ಟೈಮ್ ಬೇಕು ಅದನ್ನು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೇವೆ. ಸೊ ಟೈಮ್ ಆಫ್ ಫ್ಲೈಟ್ ಇಂಟು ದಿಸ್ ವೆಲಾಸಿಟಿ ಮಾಡಿದರೆ ನಿಮಗೆ ರೇಂಜ್ ಸಿಗುತ್ತೆ. Therefore, range of a projectile is equal to velocity of projectile along horizontal direction into time of flight. ಸೊ ನಾನು ಉಪಯೋಗಿಸಿದ್ದು ಈ ಫಾರ್ಮುಲಾ. ಆರ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಬಿಕಾಸ್ ವೆಲಾಸಿಟಿ ಕಾನ್ಸ್ಟೆಂಟ್ ಇದ್ದರೆ ಎಕ್ಸ್ ಇಸ್ ಈಕ್ವಲ್ ಟು ಯು ಟಿ. ವೆಲಾಸಿಟಿ ಇಲ್ಲ, ಚೇಂಜ್ ಆಗ್ತಾ ಇದೆ, ಎಕ್ಸಲರೇಷನ್ ಇದೆ ಅಂದರೆ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಇಲ್ಲಿ ಎಕ್ಸಲರೇಷನ್ ಇಲ್ಲ, ವೆಲಾಸಿಟಿ ಕಾಮನ್, ಯೂನಿಫಾರ್ಮ್ ವೆಲಾಸಿಟಿ ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್, ಅದರಿಂದ ಈ ಫಾರ್ಮುಲಾ. ಸೊ ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಪ್ರೊಜೆಕ್ಟೈಲ್ ಅಲಾಂಗ್ ದ ಹರಿಜಾಂಟಲ್ ಡೈರೆಕ್ಷನ್, ಇಲ್ಲೇ ನಾವು ನೋಡ್ಕೊಂಡಿದ್ವಿ, ಅದು ಇದು ಇಂಟು ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ ಅಂದರೆ ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಬೇಕಾಗುವಂಥ ಟೈಮ್. ಇಟ್ ಈಸ್ ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಲೆವೆಲ್ ಆಫ್ ಪಾಯಿಂಟ್ ಆಫ್ ಪ್ರೊಜೆಕ್ಷನ್. ಸೊ ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. 2v0 sin θ by g. ವಿ ಹ್ಯಾವ್ ಡಿರೈವ್ಡ್ ಇಟ್. ಸೊ ನಾನೀಗ v0 ಇಟ್ ಈಸ್ ಕಾಲ್ಡ್ v0 ಸ್ಕ್ವೇರ್ 2 into sin θ cos θ by g. Now I will use one trigonometric relation where sin 2 θ cos θ is taken as sin 2 θ. It is not sin square θ, it is sin 2 θ. So if you take this trigonometric relation, instead of 2 sin θ cos θ, we write sin 2 θ by g. This is the expression for range of a projectile. ಸೊ ಇದನ್ನು ರೇಂಜ್ ಅಂತ ಕರೀತೇವೆ. ಸೊ ಇಲ್ಲಿ ನೋಡಿ, ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಆ್ಯಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 2 θ. ಥೀಟಾ 2 θ. ಇದು ಮೇಲ್ ಬರಿಬೇಡಿ, sin square θ ಆಗುತ್ತೆ, sin 2 θ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ರೇಂಜ್ ಆಫ್ ಎ ಪ್ರೊಜೆಕ್ಟೈಲ್. ದಿಸ್ ಈಸ್ ಆಲ್ಸೋ 3 marks derivation. Dear students, now we have to see, we derived the expression for range of a projectile. R is equal to v0 square sin 2 θ by g. Now, for maximum range, sin theta should be maximum. What is the maximum value of sin theta? That is 1. The maximum value of sin theta is 1. So sin theta fluctuates between +1 and -1. Therefore, maximum value is 1. Now, sin 2 θ is equal to 1. This is possible only when 2 θ is equal to 90. So, for an angle 90 degree, sin 90 is equal to 1. So, therefore, theta is equal to 45. So, this is the condition for maximum range. So, for maximum range, angle of projection, this is asked for 1 mark question. For maximum range, the angle of projection of a projectile is 45 degree. If you throw a body at an angle 45 degree with respect to horizontal, then it will cover maximum distance, horizontal distance. So for maximum range, this angle is 45. So if you throw a body
at an angle 45 degree. If angle of projection is 45 degree, then it will cover maximum horizontal distance. So range is maximum when if you throw a body at 45 degree. So shot put, disc throw or javelin throw, you have to throw it at an angle 45 degree, then the range of that projectile is maximum. So 45 degree is the condition for maximum range. So what is the expression for maximum range? Then if you substitute theta is equal to 45 into 2, 90, sin 90 become 1. Therefore, this is the expression for maximum range, and this expression is very important for CET. So, R maximum is equal to V naught square by G. Now, two more questions will be asked. What are the factors on which range of a projectile depends? So, range, time of flight and height. So, what are the factors on which range, height and time of flight depends? So, three factors. One, velocity of projection. Second, angle of projection. Next, acceleration due to gravity. So, these are the three factors on which range, height and flight, time of flight depends. So, ಅದು ಕೂಡ 2 ಮಾರ್ಕಿಗೆ ಕೇಳ್ತಾರೆ, ಯಾವೆಲ್ಲ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ನೀವು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಬರಿಬೇಕು 1 ಫ್ಯಾಕ್ಟರ್, ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಬರಿಬೇಕು 2ನೇ ಫ್ಯಾಕ್ಟರ್, ಮತ್ತು ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಮೇಲೂ ಕೂಡ ಆ ಜಾಗದ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿಯ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಅದರಿಂದ 3 ಫ್ಯಾಕ್ಟರ್ ಮೇಲೆ ರೇಂಜ್, ಹೈಟ್ ಮತ್ತು ಫ್ಲೈಟ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಫಾರ್ಮುಲಾ ಕೂಡ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ CET, ನೀಟ್, JEE ಮೇನ್ ಎಕ್ಸೆಟ್ರಾ. ಈಗ ನಾನು 2 ಆ್ಯಂಗಲ್ ತಗೊಳ್ತೇನೆ, 45 ಪ್ಲಸ್ ಆಲ್ಫಾ ಆ್ಯಂಡ್ 45 ಮೈನಸ್ ಆಲ್ಫಾ. ದೀಸ್ ಆರ್ ದ 2 ಆ್ಯಂಗಲ್, ದೇ ಆರ್ ಕಾಲ್ಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್. ಸೊ 45 ಪ್ಲಸ್ ಆಲ್ಫಾ, ಇನ್ನೊಂದು 45 ಮೈನಸ್ ಆಲ್ಫಾ. ಇವೆರಡಕ್ಕೆ ರೇಂಜ್ ಏನಾಗುತ್ತೆ ಅಂತ ನೋಡುವ. ಸೊ ಆರ್ ಈಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಸೈನ್ 2 ಥೀಟಾ ಮಾಡುವಾಗ ಇದು 90 ಪ್ಲಸ್ 2 ಆಲ್ಫಾ ಆಗುತ್ತೆ. ಇಲ್ಲಿ 90 ಮೈನಸ್ 2 ಆಲ್ಫಾ ಆಗುತ್ತೆ. ಒಂದು 90 ಮೈನಸ್ 2 ಆಲ್ಫಾ ಆಗುತ್ತೆ 2 ಥೀಟಾ ಮಾಡುವಾಗ. ದಿಸ್ ಇಸ್ ಥೀಟಾ. If you take 45 plus alpha is equal to angle theta, then 2 theta ಮಾಡುವಾಗ 90 plus 2 alpha ಆಗುತ್ತೆ. ಇದು 90 minus 2 alpha ಆಗುತ್ತೆ. ಈಗ ನೋಡಿ, ನಿಮಗೆ ಟ್ರಿಗೊನೋಮೆಟ್ರಿಯಲ್ಲಿ ಗೊತ್ತಿದೆ, sin 90 plus 2 alpha and sin 90 minus 2 alpha will be same and it is equal to cos 2 alpha. ಆವಾಗ ಏನಾಗುತ್ತೆ ನೋಡಿ, ಇದು V naught square cos 2 alpha by G, ಇದು ಕೂಡ V naught square cos 2 alpha by G. That means range same. Therefore, these 2 angles are called complementary angle. So, they are called complementary angle. That means for 30 degree, we have 60 degree. So, 30 degree, we have 60 degree. For these 2 angles, range same. So, these 2 angles are called complementary angle. Similarly, for 15 degree, 75 degree is the complementary angle. So, 15 degree and 75 degree range will be the same. So, this is like this. If you throw at an angle 30, it will goes to certain height and comes to the point level of projection. If you throw it at 60 degree, then also range will be the same, but height will be the different. So, maximum height is different in these 2 cases, but range is same. Both has same range. So, therefore, 30 and 60 angle of projection range will be same. So, 15 ಗೆ 75 ಡಿಗ್ರಿ ಆಗುತ್ತೆ. ಸೊ ಯಾವ ಆ್ಯಂಗಲಿಗೆ ನೀವು ಆ್ಯಂಗಲನ್ನು 90ಯಲ್ಲೇ ಕಳೆದ್ರೆ ಸಿಗುವಂಥ ಆ್ಯಂಗಲ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗಿರುತ್ತೆ. ಸೊ 30, 60, 15, 75. ಸೊ ಇವೆಲ್ಲ ಪ್ಯಾರ್ ಆಫ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ನಿಗೆ ರೇಂಜ್ ಸೇಮ್ ಇರುತ್ತೆ. ಸೊ ಇದು ಕೂಡ ನಿಮಗೆ CETಗೆ ಬೇಕಾಗುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ.
ನೋಡಿ, ಇನ್ನು ಮುಂದೆ ನೀವು ಈ ತಪ್ಪನ್ನು ಮಾಡಬೇಡಿ. ಹೆಚ್ಚಿನ ಮಕ್ಕಳು ಇದು CET, NEET, JEE ಮೇನಲ್ಲೆಲ್ಲ ತಪ್ಪು ಮಾಡ್ತಾರೆ. ಸಪೋಸ್ ಇಫ್ ಯು ಥ್ರೋ ಎ ಬಾಡಿ ಇನ್ ಸ್ಪೇಸ್, ವಾಟ್ ಈಸ್ ದ ವೆಲಾಸಿಟಿ ಅಟ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕೇಳಿದಾಗ ಹೆಚ್ಚಿನ ವಿದ್ಯಾರ್ಥಿಗಳು 0 ಅಂತ ಉತ್ತರ ಕೊಡ್ತಾರೆ. ಇದು 0 ಆಗಿದ್ರೆ ಆ ಬಾಡಿ ಇಲ್ಲಿ ಯಾಕೆ ಬರುತ್ತೆ? ಇಲ್ಲೇ ಬೀಳಬೇಕಲ್ವಾ? ಸೊ ನನ್ನ ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ, ನೀವು 0 ಅಂತ ಹೇಳಿದ ತಕ್ಷಣ ನಾನು ಕೇಳ್ತೇನೆ, ಆಗ ಈ ವಸ್ತು ಇಲ್ಲೇ ಬೀಳಬೇಕು, ಇಲ್ಲಿ ಹೋಗಿ ಯಾಕೆ ಬೀಳುತ್ತೆ? ಹಾಗಾದರೆ ಇಲ್ಲಿ ತಗೊಂಡು ಹೋಗುವಂಥದ್ದು ಒಂದು ಕಾಂಪೊನೆಂಟ್ ಇದೆ. ಅದರಿಂದ ಇನ್ನು ಮುಂದೆ 0 ಅಂತ ಹೇಳಬೇಡಿ. ಇಲ್ಲಿ ವೆಲಾಸಿಟಿ ಎಷ್ಟು ಕೇಳಿದರೆ u cos θ, u sin θ 0. ದಿಸ್ ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ 0 ಆಗೋದು, ಹರಿಜಾಂಟಲ್ ಕಾಂಪೊನೆಂಟ್ ಇದೆ. ಆದ್ದರಿಂದ ನಿಮಗೆ ವೆಲಾಸಿಟಿ ಇಲ್ಲಿ ಇಂಪಾರ್ಟೆಂಟ್. ಮೊಮೆಂಟಮ್ ಕೇಳ್ತಾರೆ CETಯಲ್ಲಿ, ಅದು ಕೂಡ ಇಂಪಾರ್ಟೆಂಟ್. ಕೈನೆಟಿಕ್ ಎನರ್ಜಿ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್. ಸೊ ಈ 3 ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ, ಓನ್ಲಿ ಫಾರ್ CET, NEET, JEE ಮೇನ್. ಸೊ ವೆಲಾಸಿಟಿ ಅಟ್ ದ ಮ್ಯಾಕ್ಸಿಮಮ್ ಹೈಟ್ u cos θ, ಹಾಗೆ ಮೊಮೆಂಟಮ್ ಕೂಡ 0 ಅಲ್ಲ, ಇಲ್ಲಿ ಪಾರ್ಟಿಕಲ್ ರೆಸ್ಟಲ್ಲಿ ಇರಲ್ಲ. ಸೊ ಒಂದು ಕಾಂಪೊನೆಂಟ್ ಮಾತ್ರ 0 ಆಗಿರುತ್ತೆ, ಇನ್ನೊಂದು ಕಾಂಪೊನೆಂಟ್ ಇರುತ್ತೆ, ಪಾರ್ಟಿಕಲ್ಲಿಗೆ ಹರಿಜಾಂಟಲ್ ಮೋಷನ್ ಇರುತ್ತೆ. ಸೊ ಮೊಮೆಂಟಮ್ ಇದೆ, ಆನಂತರ ಕೈನೆಟಿಕ್ ಎನರ್ಜಿ ಇದೆ. ಸೊ ಹೆಚ್ಚಿನವರು 0 ಅಂತ ತಿಳ್ಕೊಂಡು ಬಿಡ್ತಾರೆ. ಸೊ u cos θ 0 ಆಗಲ್ಲ, u sin θ ಇದೆಯಲ್ಲ ಈ ಕಾಂಪೊನೆಂಟ್, ಇದು ಮಾತ್ರ 0 ಆಗುತ್ತೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ ಟು ಸಿ 5 marks ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, 5 marks ಪ್ರಾಬ್ಲಮ್ ತುಂಬ ಈಸಿ ಇರುತ್ತೆ. ನೀವು ಈಸಿಯಾಗಿ 5 marksನ್ನು ತೆಗಿಬೋದು. ಆನಂತರ ಪ್ರಾಬ್ಲಮ್ಸ್ ಕಷ್ಟ ಆಗೋದು ನಿಮಗೆ ನೀಟ್ ಮತ್ತು JEE ಮೇನಲ್ಲಿ ಪ್ರಾಬ್ಲಮ್ಸ್ ಕಷ್ಟ ಇರುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ಎ ಬಾಲ್ ಈಸ್ ಥ್ರೋನ್ ಅಟ್ ಎನ್ ಆ್ಯಂಗಲ್ ಆಫ್ 30 degree ಟು ದ ಹರಿಜಾಂಟಲ್ ವಿತ್ ದ ವೆಲಾಸಿಟಿ ಆಫ್ 20 m/s. You have to find its time of flight, horizontal range and maximum height reached by the project ball. ಸೊ ಈ 3 ಪಾಯಿಂಟನ್ನು ನೋಡಬೇಕು. ಕೆಲವೊಮ್ಮೆ 2 ಕೊಟ್ಟಿರ್ತಾರೆ, ಸೊ ಕೆಲವೊಮ್ಮೆ 3 ಕೂಡ ಇರುತ್ತೆ. ಸೊ ಈಸಿ ಇದೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಇದು. ಸೊ ಫಸ್ಟ್ ನೀವು ಡಾಟಾವನ್ನು ಬರ್ಕೊಂಡ್ರೆ ಭಾಳ ಈಸಿ ಆಗುತ್ತೆ ಹ್ಯಾಂಡ್ಲ್ ಮಾಡಲಿಕ್ಕೆ. ಏನೆಲ್ಲ ಕೊಟ್ಟಿದ್ದಾರೆ? V0 ಈಸ್ ಗಿವನ್, ಸೊ ಇಟ್ ಈಸ್ 20 m/s. ವೆಲಾಸಿಟಿಯ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ ನೋಡಿ, 20 m/s ಅಂತ ಕೊಟ್ಟಿದ್ದಾರೆ. ದ ಬಾಲ್ ಈಸ್ ಥ್ರೋನ್ ಅಟ್ ಎನ್ ಆ್ಯಂಗಲ್ 30, ಸೊ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಆಲ್ಸೋ ಗಿವನ್, ಸೊ 30 degree ಅಂತ ಕೊಟ್ಟಿದ್ದಾರೆ. ಏನೇನು ಕೇಳಿದ್ದಾರೆ? ಟೈಮ್ ಆಫ್ ಫ್ಲೈಟ್. ಹೀಗೆ ಬರ್ಕೊಂಡ್ರೆ ನಿಮ್ಗೆ ಯಾವ್ಯಾವ ಫಾರ್ಮುಲಾ ಹಾಕಬೇಕು, ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಟೈಮ್ ಆಫ್ ಫ್ಲೈಟ್, T ಕೇಳಿದ್ದಾರೆ. ಹೊರಿಜಾಂಟಲ್ ರೇಂಜ್ R ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ರೇಂಜ್ ಆ್ಯಂಡ್ ಹೈಟ್ H. ಸೊ in order to solve this problem, only you have to remember the formula for time of flight, range and horizontal maximum height reached by the ball. So very simple problem. First write the expression for time of flight. So we have already derived it. 2 into V0. V0 is 20 into sin theta. Usually standard angle will be given 30, 45, 60 like that. If standard angle is not given, then you have to use logarithm table to find the angle. So later we have to work with that such a problem. So ಇಲ್ಲಿ ಡೈರೆಕ್ಟ್ ಇದೆ, ಏನು ಕಷ್ಟ ಇಲ್ಲ. Gಯನ್ನು ಅವ್ರು ಕೊಟ್ಟಿರ್ತಾರೆ, ಅದನ್ನೇ ಬರೀಬೇಕು. ಇಲ್ಲ ಅಂದರೆ ನೀವು 10 ತಗೊಳ್ಬೋದು, 9.82 ಹಾಕ್ಬೋದು. ಸೊ ಇಲ್ಲಿ 10 ಅಂತ ಕೊಟ್ಬಿಟ್ಟಿದ್ದಾರೆ. ಯೂಶ್ವಲಿ ದ ವ್ಯಾಲ್ಯೂ ಆಫ್ G ಈಸ್ ಗಿವನ್. ಈಗ ನೋಡಿ, ಸೊ 2 into 20 into sin 30 ಹಾಫ್ ನಿಮಗೆ ಗೊತ್ತಿದೆ, ಡಿವೈಡೆಡ್ ಬೈ 10. ಸೊ 2 ಕ್ಯಾನ್ಸಲ್ ವಿತ್ 2, 1 2. ಸೊ 2 seconds is the time of flight. So time of flight is 2 seconds. ಸೊ ನೀವು ಕ್ವಾಂಟಿಟಿ ಬರೋ ತಕ್ಷಣ ಯೂನಿಟ್ ಹಾಕಬೇಕು. ಇಫ್ ಯು forget to write the unit, you will lose 1 mark. So unit is very essential. ಫಿಸಿಕಲ್ ಕ್ವಾಂಟಿಟಿ ಯೂನಿಟ್ ಬರೀಲೇಬೇಕು. ಸೊ ಯೂನಿಟ್ ಇಲ್ಲ ಅಂದರೆ 1 mark ಕಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡಬೇಕಾದ್ದು ಹೊರಿಜಾಂಟಲ್ ರೇಂಜ್. ಸೊ ಯು ನೋ ದ ಎಕ್ಸ್ಪ್ರೆಷನ್ ಫಾರ್ ಹೊರಿಜಾಂಟಲ್ ರೇಂಜ್. ಇವಾಗಲೇ ನಾವು ಡಿರೈವ್ ಮಾಡಿದ್ವಿ. R is equal to V0 square
ಸೈನ್ 2 ಥೀಟಾ ಬೈ ಜಿ. ಇದು ಎಕ್ಸ್ಪ್ರೆಷನ್ ಫಾರ್ ರೇಂಜ್. ಈಗ ಇದನ್ನು ಸಬ್ಸ್ಟಿಟ್ಯೂಷನ್ ಹೇಗೆ ಮಾಡೋದು ನೋಡಿ. ವಿ ನಾಟ್ ಕೊಟ್ಟಿದ್ದಾರೆ 20, ಅದರಿಂದ 20 ಸ್ಕ್ವೇರ್ ಇಂಟು ಸೈನ್ 2 ಥೀಟಾ. 2 ಥೀಟಾ ಅಂದಾಗ ಥೀಟಾ 30 ಡಿಗ್ರಿ ಇದೆ, ಆವಾಗ 2 ಥೀಟಾ ಮಾಡಿದರೆ 60 ಡಿಗ್ರಿ ಆಗುತ್ತೆ, ಡಿವೈಡ್ ಬೈ ಜಿ ಅಂದರೆ 10. ಸೊ 20 ಇಂಟು 20 ಇಂಟು ಸೈನ್ 60 ಅಂದರೆ ನಿಮಗೆ ಗೊತ್ತಿದೆ √3/2 ಡಿವೈಡೆಡ್ ಬೈ 10. 20√3 meter is the range. So 20√3 meter is the range. ನೀವೀಗ √3ಗೆ ವ್ಯಾಲ್ಯೂ 1.73 ಹಾಕಿ ನೀವು ಬೇಕಾದ್ರೆ ಅದನ್ನು ಸಿಂಪ್ಲಿಫಿಕೇಷನ್ ಮಾಡ್ಬೋದು ಅಥವಾ ಹೀಗೆ ಇಡ್ಬೋದು 20√3. ಸೊ ಆರ್ ವ್ಯಾಲ್ಯೂ 20√3. ಇನ್ನೊಂದು ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಹೆಚ್ಚಿಗೆ ಎಕ್ಸ್ಪ್ರೆಷನ್ ಬರಿಬೇಕು. H is equal to V0 square sin square theta by 2g. ಇದು ಫಾರ್ಮುಲಾ. ಸೊ ಇಲ್ಲಿ V0 means 20, so 20 square. Sin square 30 divided by 2 into 10. 2 into 10. ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ 20 into 20 400 into sin 30 means half, ಸ್ಕ್ವೇರ್ ಮಾಡುವಾಗ 1/4 ಆಗುತ್ತೆ, ಡಿವೈಡ್ ಬೈ 2 ಇಂಟು 10. ಸೊ 400 ಆಯಿತು, ಇದು ಒಂದು ಕ್ಯಾನ್ಸಲ್, 1s 5. ಸೊ 5 meter is the maximum height. So maximum height reached by the projectile is 5 meter. Range of the projectile 20√3 meter and time of flight is 2 seconds. ಸೊ ಈ ರೀತಿ ಡೈರೆಕ್ಟ್ ಪ್ರಾಬ್ಲಮ್ಸ್ ಬರುತ್ತೆ, ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾವುದೇ ಥರದಂಥ ಡಿಫಿಕಲ್ಟಿ ಇಲ್ಲ ಇದರಲ್ಲಿ, ಯಾಕಂದರೆ ಫಾರ್ಮುಲಾ ಗೊತ್ತಿದ್ದ ತಕ್ಷಣ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದರೂ ಸಾಕು, ಆವಾಗ ನಿಮಗೆ ಆನ್ಸರ್ ಡೈರೆಕ್ಟಾಗಿ ಕೊಡುವಂಥ ಪ್ರಾಬ್ಲಮ್. ಸೊ ನಾವು ಕಮ್ ಬ್ಯಾಕ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಇದು ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಇದು ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಸೊ ಸಿ ಇ ಟಿಗೂ ಕೂಡ ಇಂಥ ಟೈಪ್, ನೀಟ್ ಜೈ ಮೇನಿಗೆ ಇಂಥ ಟೈಪ್ ಪ್ರಾಬ್ಲಮ್ಸ್ ಬರುತ್ತೆ, ಸಿ ಇ ಟಿಗೆ ಬರೋಲ್ಲ, ನೀಟ್ ಆ್ಯಂಡ್ ಜೈ ಮೇನ್. ಸೊ ಈ ಪ್ರಾಬ್ಲಮ್ ನೋಡಿ ಹೇಗಿದೆ ಅಂತ. ಸೊ ಸೆಕೆಂಡ್ ಪ್ರಾಬ್ಲಮ್, ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪ್ರೊಜೆಕ್ಟೈಲ್ ಈಸ್ 38 meter. ಸೊ ಎಚ್ ಕೊಟ್ಬಿಟ್ಟಿದ್ದಾರೆ ಅವರೇ 38 meter. ಆ್ಯಂಡ್ ಹೊರಿಸಾಂಟಲ್ ಕಾಂಪೊನೆಂಟ್ ಅಟ್ ದ್ಯಾಟ್ ಇನ್ಸ್ಟೆಂಟ್, ಅಂದರೆ ಮ್ಯಾಕ್ಸಿಮಮ್ ಹೈಟ್ನಲ್ಲಿ ಹೊರಿಸಾಂಟಲ್ ಕಾಂಪೊನೆಂಟ್ ಕೇಳಿದ್ದಾರೆ. ಸೊ ಹೊರಿಸಾಂಟಲ್ ಕಾಂಪೊನೆಂಟ್ ಆಲ್ವೇಸ್ ರಿಮೇನ್ಸ್ ದ ಸೇಮ್. ಸೊ ಆ್ಯಂಡ್ ಇಟ್ ಈಸ್ u cos theta ಆ್ಯಂಡ್ u cos theta ಈಸ್ 32 meter per second. ಸೊ ಇನ್ನೊಂದು ಕ್ವಾಂಟಿಟಿ ನಿಮಗೆ ಕೊಟ್ಟದ್ದು u cos theta ಈಸ್ 32 meter per second. ಸೊ ನಿಮ್ಮ ಹತ್ರ ಕೇಳಿದ್ದು ಫೈಂಡ್ ದ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. V0 is 2. What is the velocity of projection and what is the angle of projection? So ಇಷ್ಟು ಕೇಳಿದ್ದು, ಎರಡು ಕ್ವಾಂಟಿಟಿ ಕೇಳಿದ್ದಾರೆ, V0 ಕೇಳಿದ್ದಾರೆ, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ವ್ಯಾಲ್ಯೂ ಎಷ್ಟು, ಹಾಗೆ ಥೀಟಾ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮಗೆ ಹೈಟ್ ಕೊಟ್ಟಿದ್ದಾರೆ, ಆನಂತರ ಹೊರಿಸಾಂಟಲ್ ಕಾಂಪೊನೆಂಟ್ ಅಟ್ ದ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ u cos theta, ಅಂದರೆ V0 cos theta ಇಟ್ ಈಸ್ ಗಿವನ್. ಸೊ ನೀವು ಮಾಡಬೇಕಾದಿಷ್ಟೇ, ಎಕ್ಸ್ಪ್ರೆಷನ್ ಫಾರ್ ಹೈಟ್ H is equal to V0 sin theta whole square divided by 2g. So H is given 38. So V0 sin theta, V0 and theta are not given. So 2g 10. So therefore V0 sin square theta whole square, V0 sin theta whole square is equal to 38 into 2 into 10. So if you find the square root for this, then V0 sin omega t, ಇದಕ್ಕೆ ಸ್ಕ್ವೇರ್ ರೂಟ್ ತೆಗೀರಿ, ಇದು ಬರುತ್ತೆ,
ಇದಕ್ಕೆ ಸ್ಕ್ವೇರ್ ರೂಟ್ ತೆಗೆದ್ರೆ 27.57 ಬರುತ್ತೆ. ಅಲ್ಲಿ ನಿಮಗೆ ಇಂಡೈರೆಕ್ಟ್ಲಿ ವಿ ಸೈನ್ ತೀಟಾ ಕೊಟ್ಟಿದ್ದಾರೆ, V0 ಸೈನ್ ತೀಟಾ ಕೊಟ್ಟಿದ್ದಾರೆ, V0 ಕಾಸ್ ತೀಟಾ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ನಿಮಗೆ V0 ಕಾಸ್ ತೀಟಾ ಗೊತ್ತಿದೆ, V0 ಸೈನ್ ತೀಟಾ ಗೊತ್ತಿದೆ. ಈಗ ನಿಮಗೆ ರೇಂಜ್ ಕೇಳ್ಬೋದು, ಯಾವುದು ಕೇಳ್ಬೋದು. ಇಲ್ಲಿ ಅವ್ರು ಕೇಳಿದ್ದು V0 ಎಷ್ಟು ಅಂತ ಕೇಳಿದ್ದು. ಸೊ ನೀವೇನು ಮಾಡಬೇಕು, V0 ಸೈನ್ ತೀಟಕ್ಕೆ V0 ಕಾಸ್ ತೀಟದಿಂದ ಡಿವೈಡ್ ಮಾಡಬೇಕು. ಆವಾಗ V0 ಸೈನ್ ತೀಟಾ ಈಸ್ 27.57, V0 ಕಾಸ್ ತೀಟಾ ಈಸ್ 32, V0 ಕ್ಯಾನ್ಸಲ್, ಸೈನ್ ಬೈ ಕಾಸ್ ಈಸ್ ಟ್ಯಾನ್ ತೀಟಾ. ಟ್ಯಾನ್ ತೀಟಾ ನಿಮ್ಗೆ ಎಷ್ಟು ಬರುತ್ತೆ, 0.8616. ಈಗ ನಿಮಗೆ ಲಾಗ್ ಟೇಬಲ್ ಅಂತ ಇರುತ್ತೆ. ಆ ಲಾಗ್ ಟೇಬಲಲ್ಲಿ ನೀವು ನ್ಯಾಚುರಲ್ ಟ್ಯಾನ್ ಪೇಜನ್ನು ಓಪನ್ ಮಾಡಬೇಕು. ಆ ನ್ಯಾಚುರಲ್ ಟ್ಯಾನ್ ಪೇಜ್ ಇದೆಯಲ್ಲ, ಅದರಿಂದ ತೀಟಾ ಗೊತ್ತಿದ್ದರೆ ಟ್ಯಾನ್ ತೀಟಾ ನೋಡ್ಬೋದು, ಟ್ಯಾನ್ ತೀಟಾ ಗೊತ್ತಿದ್ದರೆ ತೀಟಾ ಕಂಡುಹಿಡಿಬೋದು. ಅರ್ಥ ಮಾಡ್ಕೊಳ್ಳಿ, ತೀಟಾ ಗೊತ್ತಿದ್ದರೆ ಟ್ಯಾನ್ ತೀಟವನ್ನು ಕಂಡುಹಿಡಿಬೋದು, ಟ್ಯಾನ್ ತೀಟವೇ ಗೊತ್ತಿದ್ದರೆ ಅದಕ್ಕೆ ತೀಟಾ ಎಷ್ಟು ಅಂತ ಕಂಡುಹಿಡಿಯೋದಕ್ಕಾಗತ್ತೆ. ನನಗೀಗ ಟ್ಯಾನ್ ತೀಟಾ ಇನ್ನೋ ನನಗೆ ಬಂದಿದೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ತೀಟಾ, ಅದಕ್ಕೆ ತೀಟಾ ಎಷ್ಟು ಅಂತ ನೋಡಬೇಕು. ಅದನ್ನು ನೋಡೋದು ಹೇಗೆ ಅಂದರೆ, ನೀವು ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಆ ಲಾಗರಿಥಮ್ ಟೇಬಲಲ್ಲಿ ಒಂದು ಪೇಜ್ ಇದೆ, 2 ಪೇಜ್ ಇರುತ್ತೆ, ಅದರಲ್ಲಿ ನೀವು ನೋಡಬೇಕು. ನಿಮಗೆ ಗೊತ್ತಿದೆ ಟ್ಯಾನ್ 45 ಅಂದರೆ 1, ಟ್ಯಾನ್ 45 ಅಂದರೆ 1, ಇದು 1ಕ್ಕಿಂತ ಕಡಿಮೆ ಇದೆ, ಅಂದರೆ 45 ಡಿಗ್ರಿಗಿಂತ ಕಡಿಮೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಫಸ್ಟ್ ನೀವು ಹುಡುಕಬೇಕು, ಯಾವ ಇಷ್ಟು ವ್ಯಾಲ್ಯೂ ಯಾವ ಆ್ಯಂಗಲಿಗೆ ಬರುತ್ತೆ ಅಂತ ನೋಡಬೇಕು. ನೀವು ಆ ಲಾಗರಿಥಮ್ ಟೇಬಲ್ ಪುಸ್ತಕ ತೆಗೆದಿಟ್ಕೊಂಡ್ರೆ ನಾನು ಹೇಳಿದ್ದು ನಿಮಗೆ ಗೊತ್ತಾಗುತ್ತೆ. ಸೊ ನೀವೇನು ಮಾಡಬೇಕು, ಈ ಆ್ಯಂಗಲಿಗೆ ಈ ವ್ಯಾಲ್ಯೂಗೆ ತೀಟಾ ಎಷ್ಟು ಅಂತ ಸರ್ಚ್ ಮಾಡಬೇಕು. ನಾನು ಅದನ್ನು ಹೇಗೆ ಅಂತ ಹೇಳಿಕೊಡ್ತೇನೆ ನೋಡಿ. 40ನೇ ಡಿಗ್ರಿಯ ರೋ ಅಲ್ಲಿ ನೀವು ಹುಡುಕ್ಬೇಕು. 40ನೇ ಡಿಗ್ರಿ ರೋನಲ್ಲಿ 42 ಕೆಳಗಡೆ ನಿಮಗೆ ಇಲ್ಲಿ ಇವೆರಡು ಸೇರ್ತದಲ್ಲ, ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂದರೆ 0.8601 ಅಂತ ಬಂತು. ನನಗೀಗ ಬೇಕಾಗೋದು 8616, ಅಂದರೆ ಅದ್ರ ಹತ್ತಿರ ಬಂದಿದ್ದೇನೆ, ಎಕ್ಸಾಕ್ಟ್ ಬರಲಿಲ್ಲ. ಕೆಲವೊಮ್ಮೆ ಎಕ್ಸಾಕ್ಟ್ ಸಿಕ್ಕಲ್ಲ, ಎಕ್ಸಾಕ್ಟ್ ಸಿಕ್ಕಿದರೆ ಅದನ್ನೇ ನೀವು ತಗೊಳ್ಬೇಕು. ಇಲ್ಲಿ ನೋಡಿ ಎಕ್ಸಾಕ್ಟ್ ಸಿಕ್ಕಲಿಲ್ಲ, ನನಗಿನ್ನು ಇದಕ್ಕೆ ಇನ್ನೊಂದು 15 ಸೇರಿಸಿದರೆ, ಇದಕ್ಕೊಂದು 15 ಸೇರಿಸಿದರೆ ಇದಕ್ಕೆ ಆಗ ಇದು ಬರುತ್ತೆ. ಸೊ ಇಫ್ ಯು ಆ್ಯಡ್ 15 ಟು ದಿಸ್, ಆವಾಗ ಇದು 8616 ಆಗುತ್ತೆ. ಅದಕ್ಕೇನು ಮಾಡಬೇಕು, ಮೀನ್ ಡಿಫರೆನ್ಸ್ ಅಂತ ಇದೆ ಪಕ್ಕದಲ್ಲಿ, ಅಲ್ಲಿ ಹುಡುಕಬೇಕು, ಅಲ್ಲಿ 15 ಇದೆಯಾ ಅಥವಾ 15ಕ್ಕೆ ಹತ್ತಿರ ಯಾವುದಿದೆ ಅಂತ. ನನಗೆ ಎಕ್ಸಾಕ್ಟ್ ಈಗ 15 3 ಮೀನ್ ಡಿಫರೆನ್ಸ್ ಕಾಲಮ್ನಲ್ಲಿ ಸಿಕ್ಕಿಬಿಟ್ಟಿದೆ, 15 ಸಿಕ್ಕಿತ್ತು. ಆಗ 15 ಇದಕ್ಕೆ ಸೇರಿಸಿಬಿಟ್ರೆ ಇದು ಬರುತ್ತೆ. ಅಲ್ಲಿಗೆ 40 ಡಿಗ್ರಿ 42 ಮಿನಿಟ್ ಮತ್ತು ಮೀನ್ ಡಿಫರೆನ್ಸಿನ 3 ಮಿನಿಟ್ ಸೇರಿದರೆ 40 ಡಿಗ್ರಿ 45 ಮಿನಿಟ್ ಆಯಿತು. ಈ 40 ಡಿಗ್ರಿ 45 ಮಿನಿಟಿಗೆ ಟ್ಯಾನಿನ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಇಷ್ಟು ಬಂದಿರುತ್ತೆ. ಆದ್ದರಿಂದ ನಿಮಗೆ ತೀಟಾ ಅಂದರೆ 40 ಡಿಗ್ರಿ 45 ಮಿನಿಟ್. ಸೊ ಅಲ್ಲಿಗೆ ನಿಮಗೆ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಎಷ್ಟು ಅಂತ ಸಿಗುತ್ತೆ. ಆಯಿತಾ? ನಿಮಗೆ ಇದು ಇನ್ನೊಂದು ಪ್ರಾಬ್ಲಮ್ ಮಾಡುವಾಗಲೂ ಬರುತ್ತೆ. ಸೈನ್ ಬರೋದು ಹೇಗೆ, ಕಾಸ್ ನೋಡೋದು ಹೇಗೆ, ಟ್ಯಾನ್ ನೋಡೋದು ಹೇಗೆ ಎಲ್ಲ ಗೊತ್ತಿರಬೇಕು. ನಾನು ನಿಮಗೆ ಟ್ಯಾನಲ್ಲಿ ನೋಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೇನೆ. ಸೊ ನೀವು ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲಿಗೆ ಹೋಗಬೇಕು, ಲಾಗರಿಥಮಿಕ್ ಟ್ಯಾಂಜೆಂಟ್ ಟೇಬಲಿಗೆ ಹೋಗಬೇಡಿ. ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ನಲ್ಲಿ ಹುಡುಕಬೇಕು ಯಾವ ಆ್ಯಂಗಲಿಗೆ ನಿಮಗೆ ಎಕ್ಸಾಕ್ಟ್ಲಿ ಇಷ್ಟು ಅಥವಾ ವೆರಿ ನಿಯರ್ ಟು ದಿಸ್. ಕೆಲವೊಮ್ಮೆ ಸಿಕ್ಕಲ್ಲ, ಒಂದು ವ್ಯಾಲ್ಯೂ ಚೇಂಜ್ ಇರ್ಬೋದು, 15 ಬರ್ಬೋದು. ಸೊ ನೀವು ಹುಡುಕ್ಬೇಕು ಯಾವ ಆ್ಯಂಗಲ್ಲಿಗೆ ಇಷ್ಟು ಬರುತ್ತೆ ಅಂತ. ನೋಡಿ ನಾನು ಇದು ಹೇಗೆ ಬಂತು ಅಂತ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಈ ವ್ಯಾಲ್ಯೂಗಿಂತ ಸ್ವಲ್ಪ ಹಿಂದಿರುವಂಥ ವ್ಯಾಲ್ಯೂ ನಾನು ನೋಡಿದೆ, 8601 ಇದೆ. ಅದು ಎಲ್ಲಿದೆ ಅಂದರೆ 40 ಡಿಗ್ರಿ ಮತ್ತು 42 ಮಿನಿಟಿನ ಇಂಟರ್ಸೆಕ್ಷನಲ್ಲಿ ಇದೆ. ಅಲ್ಲಿ ನನಗೆ ಗೊತ್ತಾಯಿತು 40 ಡಿಗ್ರಿ 42 ಮಿನಿಟಿಗೆ ಇಷ್ಟು ವ್ಯಾಲ್ಯೂ ಇದೆ ಟ್ಯಾನ್ ಅಂತ ಗೊತ್ತಾಯಿತು. ನನಗೆ ಇಷ್ಟಲ್ಲ, ನನಗೆ ಇಷ್ಟು ಬೇಕು. ಅದಕ್ಕೆ ನಾನು ಇನ್ನೂ 15 ಸೇರಿಸ್ಬೇಕು. ಇದಕ್ಕೆ 15 ಸೇರಿಸಿದ್ರೆ ಇದು ಬರುತ್ತೆ. ಅದಕ್ಕೆ 15 ಬೇಕಲ್ಲ, ಅದಕ್ಕೆ ಮೀನ್ ಡಿಫರೆನ್ಸಲ್ಲಿ 15 ಇದೆಯಾ ನೋಡಿದೆ, ಅಲ್ಲಿ ಇದೆ 15 ಇದೆ. 15 ಇಲ್ಲದಿದ್ದರೆ 14 ಇದೆಯಾ ನೋಡಬೇಕು, 13 ಇದೆಯಾ ನೋಡಬೇಕು, ಅಥವಾ 17 ಇದೆಯಾ ನೋಡಬೇಕು. ಸೊ ಇಲ್ಲಿ 15 ಇದೆ. ಅದು ಯಾವುದ್ರ ಕೆಳಗಡೆ ಇದೆ ಅಂತ ನೋಡಿದಾಗ ಮೀನ್ ಡಿಫರೆನ್ಸ್ 3ರ ಕೆಳಗಡೆ ಇದೆ. ಸೊ ನಾನೇನು ಮಾಡಿದೆ, 42 ಡಿಗ್ರಿ ಫಸ್ಟು ಪ್ಲಸ್ 3 ಮೀನ್ ಡಿಫರೆನ್ಸ್ ಸೇರಿದರೆ 40 ಡಿಗ್ರಿ 45 ನಿಮಿಷ ಆಯಿತು. ಸೊ ಅಲ್ಲಿಗೆ ನಿಮಗೇನಾಯಿತು, ತೀಟಾ ಎಷ್ಟು ಅಂತ ಸಿಕ್ತು. ಸೊ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ನಾನು ಕಂಡುಹಿಡಿದೆ. ಈಗ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ನೋಡೋದು ಭಾಳ ಸುಲಭ. ನಿಮಗೆ V0 ಸೈನ್ ತೀಟಾ 27.57 ಅಂತ ಗೊತ್ತಿದೆ. ನೀವೀಗೇನು ಮಾಡಬೇಕು, V0 ಬೇಕಲ್ಲ,
ಈ ಸೈನ್ ಥೀಟವನ್ನು ಡಿನಾಮಿನೇಟರ್ ತಗೊಂಡೋಗಿ, ನಾನು ಅದೇ ಇಲ್ಲಿ ಮಾಡಿದ್ದೇನೆ. V0 = 27.57 ಡಿವೈಡ್ ಬೈ ಸೈನ್ ಥೀಟಾ. ಥೀಟಾ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್, ಇಟ್ ಈಸ್ 40 ಡಿಗ್ರಿ 45 ಮಿನಿಟ್ಸ್. ಆಯಿತಾ? ಸೊ ನಾನೀಗೇನು ಮಾಡಬೇಕು, ಸೈನಿನ ವ್ಯಾಲ್ಯೂ ಹಾಕಬೇಕು. ನಾನು ಆಗಲೇ ಹೇಳಿದೆ, ಟ್ರಿಗ್ನೋಮೆಟ್ರಿಕ್ ಟೇಬಲಿನ ಬೆನಿಫಿಟ್ ಏನಂದರೆ, ಥೀಟಾ ಗೊತ್ತಿದ್ದರೆ ಸೈನ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ ಎಲ್ಲ ನೋಡ್ಬೋದು. ಅದೇ ಸೈನ್ ಥೀಟಾ, ಕಾಟ್ ಥೀಟಾ, ಸೈನ್ ಥೀಟಾ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾ ಗೊತ್ತಿದ್ದರೆ ಥೀಟಾ ಕಂಡುಹಿಡಿಯಲಿಕ್ಕಾಗತ್ತೆ. ಸೊ ನನಗೀಗ ಸೈನಿನ ವ್ಯಾಲ್ಯೂ ಬೇಕು. ಅದಕ್ಕೆ ನಾನೇನು ಮಾಡ್ತೇನೆ, ನ್ಯಾಚುರಲ್ ಸೈನ್ ಅಂತ ಒಂದು ಟೇಬಲ್ ಇದೆ, ಆ ಟೇಬಲ್ನ ಓಪನ್ ಮಾಡಿಕೊಳ್ಬೇಕು. ಓಪನ್ ಮಾಡಿ ಇಟ್ಕೊಂಡು ನಾನೇನು ನೋಡಬೇಕು ಅಂದರೆ, 40 ಡಿಗ್ರಿ 45 ಮಿನಿಟ್ ಒಮ್ಮೆಗೆ ನೋಡಲಿಕ್ಕಾಗಲ್ಲ. ನಮಗಲ್ಲಿ 40 ಡಿಗ್ರಿ ಅಂಡರ್ 42 ಮಿನಿಟಿನ ಕೆಳಗಡೆ ನೋಡಬೇಕು. ಯಾಕೆ 45 ಮಿನಿಟ್ ಸಿಕ್ಕಲ್ಲ, 42 ಸಿಗುತ್ತೆ. ಸೊ ನಾವು 42 ಕೆಳಗಡೆ ಎಷ್ಟಿದೆ ಅಂತ ನೋಡಿದಾಗ ನನಗೆ 6521 ಅಂತ ಬಂತು. ಆದರೆ ನನಗೆ 42 ಮಿನಿಟ್ ಅಲ್ಲ, ನನಗೆ 45 ಮಿನಿಟ್ ಬೇಕು. ಅದಕ್ಕೆ ನಾನೇನು ಮಾಡಬೇಕು, ಮೀನ್ ಡಿಫರೆನ್ಸ್ ಅಂತ ಕಾಲಮ್ ಇದೆ, ಎಲ್ಲದರಲ್ಲೂ ಇರುತ್ತೆ. ಸೈನಲ್ಲೂ ಇರುತ್ತೆ, ಕಾಸಲ್ಲೂ ಇರುತ್ತೆ, ಟ್ಯಾನಲ್ಲೂ ಇರುತ್ತೆ. ಮೀನ್ ಡಿಫರೆನ್ಸ್ ಅಲ್ಲಿ 3 ಮಿನಿಟ್ ಕೆಳಗಡೆ ಹೋಗ್ತಾನೆ. ಇದೇ ರೋ ಅಲ್ಲಿ 3 ಮಿನಿಟ್ ಕೆಳಗಡೆ ಎಷ್ಟಿದೆ, ಅಲ್ಲಿ ನನಗೆ 7 ಸಿಕ್ತೀಗ 7. ಆದ್ದರಿಂದ 65 21 ಇದೆ. ಈ 3 ಮಿನಿಟ್ ಇದು 7 ಸೇರಿಸಿದರೆ ನನಗೆ 65 29 ಬಂತು. 0.6529. ಅದನ್ನು 7 1 + 7 8 ಆಯಿತು. ಸೊ ಈ ವ್ಯಾಲ್ಯೂನ ನಾನು ಇಲ್ಲಿ ಹಾಕಿದ್ದೇನೆ. ಹಾಕಿ ಯೂಸಿಂಗ್ ಕ್ಯಾಲ್ಕುಲೇಟರ್, ಇಫ್ ಯು ಸಿಂಪ್ಲಿಫೈ ದಿಸ್ ಯು ವಿಲ್ ಗೆಟ್ 42.23 ಮೀಟರ್ ಪರ್ ಸೆಕೆಂಡ್. ಸೊ ಇಂಥ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಸೊ ಇದು ಕೂಡ 5 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಥೀಟಾ ಕಂಡುಹಿಡಿಬೇಕು, ಆನಂತರ ನೀವು V0 ಎಷ್ಟು ಅಂತ ನೋಡಬೇಕು. ಇದು ಇನಿಷಿಯಲ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್, ದಿಸ್ ಈಸ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಸೊ this type of problem is very, very important. Next, problem number 3. ಇಲ್ಲಿ ನೋಡಿ, ಇದು very important problem. An aeroplane is flying horizontally. So, aeroplane is flying horizontally. What is the speed with which it travel? 360 km/h. So, distance is given in meter. The flight is at a height 500 meter from the earth surface. ಸೊ ಭೂಮಿಯಿಂದ 500 ಮೀಟ್ರ್ ಎತ್ತರದಲ್ಲಿ ಆ ಏರೋಪ್ಲೇನ್ ಹಾರ್ತಾ ಇದೆ. ಅದರ ಸ್ಪೀಡು km/h ಇದೆ. ಇದೆಲ್ಲ ಮೀಟ್ರಲ್ಲಿದೆ. ಅದರಿಂದ ಎಲ್ಲ ಒಂದೇ ಯೂನಿಟಲ್ಲಿ ಇರಬೇಕು. 1 ಮೀಟರ್ 1 ಕಿಲೋಮೀಟ್ರ್ ಇರಬಾರ್ದು. ಅದಕ್ಕೆ ನಾವು ಇದನ್ನು ಫಸ್ಟು ಮೀಟರ್/ಸೆಕೆಂಡ್ ಮಾಡಬೇಕು. ವೆರಿ ಸಿಂಪಲ್. 360 ಆಯಿತು. ಆನಂತರ ಕಿಲೋಮೀಟರ್, ಅದಕ್ಕೆ 30 ಡಿವೈಡ್ ಬೈ ಪರ್ ಅವರ್. KMPH ಅಂದರೆ km/h. 1 ಅವರಿಗೆ 60 ಮಿನಿಟ್, 1 ಮಿನಿಟಿಗೆ 60 ಸೆಕೆಂಡ್. ಸೊ ಆಗ 100 ಆಯಿತು. ಸೊ 360 km/h ಅಂತ ಹೇಳೋದು ಒಂದೇ, 100 m/s ಅಂತ ಹೇಳೋದು ಒಂದೇ. ಸೊ ಈ ಏರೋಪ್ಲೇನ್, this aeroplane is moving with a horizontal velocity 100 m/s above a height of 500 meter. ಈಗ ಏನಾಗಿದೆ ನೋಡಿ, ಈ ಏರೋಪ್ಲೇನಿಂದ we have to release a bag having food and it should be dropped on the soldier head. ಸೊ ಸೋಲ್ಜರಿಗೆ ನಾವು ಅದನ್ನು ಕೊಡಬೇಕಂತೆ. ಸೊ ಸೋಲ್ಜರ್ ನಮ್ಮ ಹತ್ರ ಬಂದಾಗ ನಾವು ಮೇಲಿಂದ ಬಿಟ್ಟರೆ ಅದು ಅವನಿಂದ ತುಂಬ ದೂರಕ್ಕೆ ಹೋಗಿ ನಿಲ್ಲುತ್ತೆ. ಅವ್ರು ಕೇಳಿದ್ದು ಎಷ್ಟು ಹಿಂದ್ಗಡೆ ನಾವು ಅದನ್ನು ಬಿಡಬೇಕು, ವಾಟ್ ಶುಡ್ ಬಿ ದಿ ಡಿಸ್ಟೆನ್ಸ್, ಹೌ ಫಾರ್ ಫ್ರಮ್ ದೆಮ್ ದ ಬ್ಯಾಗ್ ಶುಡ್ ಬಿ ರಿಲೀಸ್ಡ್ ಸೊ ದ್ಯಾಟ್ ಇಟ್ ಫಾಲ್ಸ್ ಡೈರೆಕ್ಟ್ಲಿ ಅಬೌವ್ ಹಿಮ್. ಈಗ ಇಲ್ಲಿ ಸೋಲ್ಜರ್ ಇದ್ದ ಅಂತ ಎಣಿಸ್ಕೊಳ್ಳಿ, ಆಗ ಇಲ್ಲೆಲ್ಲೋ ಡ್ರಾಪ್ ಮಾಡಬೇಕು ನಾವು ಬ್ಯಾಗನ್ನು. ಆಗ ಏನಾಗುತ್ತೆ, it will cover some distance and the food packet is falls on the directly over the soldier. ಅವ್ರು ಕೇಳಿದ್ದು ಈ ದೂರ ಎಷ್ಟು, ವಾಟ್ ಈಸ್ ದಿಸ್ ಡಿಸ್ಟೆನ್ಸ್, ಎಷ್ಟು ದೂರ ಹಿಂದ್ಗಡೆ ರಿಲೀಸ್ ಮಾಡಬೇಕು, ಆ ಬ್ಯಾಗನ್ನು ರಿಲೀಸ್ ಮಾಡಬೇಕು. ಸೊ ಪ್ರಾಬ್ಲಮ್ಸ್ ಹೇಗೆ ಮಾಡ್ಬೋದು ಅಂತ ನೋಡಿ. ಫಸ್ಟ್
ನಾನು ಆಗಲೇ ಹೇಳಿದೆ, ಇಲ್ಲಿ ಎರಡು ರೀತಿಯ ಮೋಷನ್ ಇದೆ. ಒನ್ ಯೂನಿಫಾರ್ಮ್ ಮೋಷನ್ ಅಲಾಂಗ್ ದ ಹರಿಜಾಂಟಲ್ ಆ್ಯಂಡ್ ಅನದರ್ ಎಕ್ಸಲರೇಟೆಡ್ ಮೋಷನ್ ಅಲಾಂಗ್ ದ ವರ್ಟಿಕಲ್. ಈ ರಿಲೀಸ್ ಮಾಡಿದ್ರಲ್ಲ ಬ್ಯಾಗ್, ಆ ಬ್ಯಾಗಿಗೆ ಹೊರಿಜಾಂಟಲ್ ಮೋಷನ್ ಎಷ್ಟು ಕೇಳಿದರೆ 100 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇದೆ. ವರ್ಟಿಕಲ್ ಎಷ್ಟು ಕೇಳಿದರೆ 0. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಫುಡ್ ಬ್ಯಾಗ್ ಇನ್ ದ ವರ್ಟಿಕಲ್ ಡೈರೆಕ್ಷನ್? ಇನಿಷಿಯಲಿ ಇಟ್ ಈಸ್ 0. ಸೊ ನಾನೀಗ ಏನು ಮಾಡ್ತೇನೆ ಅಂದರೆ, ಇದು ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ನಾನು ಟೈಮನ್ನು ಹುಡುಕ್ಬೇಕು. ವಾಟ್ ಈಸ್ ದ ಟೈಮ್ ಇನ್ ವಿಚ್ ದ ಫುಡ್ ಪ್ಯಾಕೆಟ್ ವಿಲ್ ರೀಚ್ ದ ಸೋಲ್ಜರ್ ಅಂತ ನೋಡ್ಬೇಕು. ಅದಕ್ಕೆ ನಾನು ಏನು ಮಾಡ್ತೇನೆ, ಐ ನೋ ದ ಹೈಟ್, ಐ ನೋ ದ ಇನಿಷಿಯಲ್ ವೆಲಾಸಿಟಿ, ಟೈಮ್ ಬೇಕು. ಸೊ ಐ ವಿಲ್ ಗೋ ಫಾರ್ ಸೆಕೆಂಡ್ ಇಕ್ವೇಷನ್. ಇದು ಸೆಕೆಂಡ್ ಇಕ್ವೇಷನ್, ವರ್ಟಿಕಲ್ ಮೋಷನ್ಗೆ ಸೆಕೆಂಡ್ ಇಕ್ವೇಷನ್. ಎಕ್ಸ್ 500 ಬಟ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಡೌನ್ವರ್ಡ್ ಡೈರೆಕ್ಷನ್. ಅದನ್ನು ನಾನು -500 ಅಂತ ತಗೊಳ್ಬೇಕು. ಯಾಕಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಇರೋದೆಲ್ಲ ಪಾಸಿಟಿವ್ ವೈ ಡೈರೆಕ್ಷನ್. ಸೊ ದ ವ್ಯಾಲ್ಯೂ ಯು ಹ್ಯಾವ್ ಟು ಟೇಕ್ ಪಾಸಿಟಿವ್. ಡೌನ್ವರ್ಡ್ ಡೈರೆಕ್ಷನ್ ಇದ್ದರೆ ನೆಗೆಟಿವ್ ವೈ ಡೈರೆಕ್ಷನ್. ಸೊ ದ್ಯಾರ್ ಫೋರ್ ಯು ಹ್ಯಾವ್ ಟು ಟೇಕ್ ವ್ಯಾಲ್ಯೂ ನೆಗೆಟಿವ್. ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಬ್ಯಾಗ್ ಈಸ್ 0. ಸೊ ದಿಸ್ ಟರ್ಮ್ 0 ಮೈನಸ್ ಹಾಫ್ ಇಂಟು ಜಿ ಅಂದರೆ 10 ಇಂಟು ಟಿ ಸ್ಕ್ವೇರ್. ಸೊ ದಿಸ್ ನೆಗೆಟಿವ್ ಕ್ಯಾನ್ಸಲ್. ಸೊ ಅಲ್ಲಿಗೆ 1000 ಆಯಿತು. ಸೊ ಟಿ ಸ್ಕ್ವೇರ್ ಅಂದರೆ 100 ಆಯಿತು, ಟಿ ಅಂದರೆ 10 ಸೆಕೆಂಡ್ ಆಯಿತು. ಸೊ ಇನ್ 10 ಸೆಕೆಂಡ್ ದಟ್ ಬ್ಯಾಗ್ ವಿಲ್ ರೀಚಸ್ ದ ಗ್ರೌಂಡ್. ಸೊ ಭೂಮಿಗೆ ಬರಲಿಕ್ಕೆ ಆ ಬ್ಯಾಗಿಗೆ 10 ಸೆಕೆಂಡ್ ಬೇಕು. ನಾವೀಗ ಕಂಡುಹಿಡಿಬೇಕು ಆ ಬ್ಯಾಗ್ ಆ ಟೈಮ್ನಲ್ಲಿ ಎಷ್ಟು ದೂರ ಹೋಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ನಿಮಗೆ ಗೊತ್ತಿದೆ, ರೇಂಜ್ ಇಸ್ ಈಕ್ವಲ್ ಟು ಹರಿಜಾಂಟಲ್ ಕಾಂಪೊನೆಂಟ್. ಹರಿಜಾಂಟಲ್ ಕಾಂಪೊನೆಂಟ್ ಅಂದರೆ ಯು ಡ್ಯಾಶ್ ಅಂತ ತಗೊಳ್ಳುವ. ಸೊ ಇಲ್ಲಿ ನಾವು ಯು ತಗೊಂಡೆ, ಇದಕ್ಕೆ ಯು ಡ್ಯಾಶ್ ಅಂತ ತಗೊಳ್ಳುವ. ಸೊ ಯು ಡ್ಯಾಶ್ ಇಂಟು ಟಿ. ಯು ಡ್ಯಾಶ್ ನಿಮ್ಗೆ ಗೊತ್ತಿದೆ 100 ಇಂಟು ಟಿ 10. ಅಲ್ಲಿಗೆ 1000 meter, that is 1 kilometer. So the bag should be dropped 1 kilometer earlier than the soldier. ಸೋಲ್ಜರ್ ಬರಬೇಕಾದ್ರೆ 1 ಕಿಲೋಮೀಟ್ರ್ ದೂರದಲ್ಲೇ ಹಿಂದ್ಗಡೆ ಬಿಟ್ಟಿರ್ಬೇಕು. ಆಗೇನಾಗುತ್ತೆ, ಅದು ಡೈರೆಕ್ಟಾಗಿ ಸೋಲ್ಜರ್ ಮೇಲೆ ಬೀಳುತ್ತೆ. ಅದೇ ಇಲ್ಲಿ ಬಂದ ನಂತರ ಬಿಟ್ಟರೆ 1 ಕಿಲೋಮೀಟ್ರ್ ಮುಂದೆ ಹೋಗಿ ಬೀಳುತ್ತೆ. ಹಾಗೆಂದರೆ ಎಷ್ಟು ಹಿಂದ್ಗಡೆ ಬಿಡಬೇಕು ಅಂತ ಕೇಳಿದರೆ 1 ಕಿಲೋಮೀಟರ್ ಹಿಂದ್ಗಡೆ ನಾವು ಏನು ಮಾಡಬೇಕು, ಬ್ಯಾಗ್ ಶುಡ್ ಬಿ ಡ್ರಾಪ್. ಸೊ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ is asked for 5 marks. So next, another 5 marks problem. This problem is from your NCERT textbook. The ceiling of a long hall is 25 meter high. What is the maximum horizontal distance that a ball thrown with a speed 40 meter per second so that it can go without hitting the ceiling? ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಹೈಟ್ ಆಫ್ ದ ಸೀಲಿಂಗ್ ಈಸ್ 25 ಮೀಟರ್. ಅದಕ್ಕೆ ತಾಗಬಾರ್ದು, ಅಂದರೆ ಜಸ್ಟ್ ಬಿಫೋರ್ 25 ಮೀಟರ್ವರೆಗೆ ಹೋಗ್ಬೋದು ಬಾಲು. ಸೊ ಇದು 25 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ನಾವು ಹೊಡೆದದ್ದು ಹೀಗೆ ಹೋಗಿ ಹೀಗೆ ಬರಬೇಕು. ಹಾಗಾದರೆ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು, ಮ್ಯಾಕ್ಸಿಮಮ್ ಹೈಟ್ 25 ಮ್ಯಾಕ್ಸಿಮಮ್ ಅದರೊಳಗೆ ಇರಬೇಕು. ಬಟ್ ಮ್ಯಾಕ್ಸಿಮಮ್ ಹೈಟ್ 25 ಮೀಟ್ರ್ ಅಂತ ತಗೊಂಡು ಎಚ್ಚಿಗೆ ಎಕ್ಸ್ಪ್ರೆಷನ್ ಬರಿಬೇಕು. ಎಚ್ ಇಸ್ ಈಕ್ವಲ್ ಟು V0 sin θ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2g. ಸೊ ಎಚ್ ಈಸ್ 25 ಮೀಟರ್, V0 sin ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು g 10. ಸೊ ಆವಾಗ ನಿಮಗೆ 25 ಇಂಟು 2 ಇಂಟು 10 500 ಆಯಿತು. ಸೊ V0 sin ಸ್ಕ್ವೇರ್ θ ಆಯಿತು. ನೀವೀಗ ರೂಟ್ ತೆಗಿಬೇಕು. ಸೈನ್ V0 sin θ ನೀವು ಇದಕ್ಕೆ ರೂಟ್ ತೆಗೆದ್ರೆ 22.36 ಬರುತ್ತೆ. ನೀವೀಗೇನು ಮಾಡಬೇಕು, ಸೈನ್ θ ಬೇಕಲ್ಲ, ಅದಕ್ಕೆ ಸೈನ್ θ ಇಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಡಿವೈಡ್ ಬೈ V0. V0 ಈಸ್ ಗಿವನ್ 40. ಸೊ 22.36 ಡಿವೈಡ್ ಬೈ 40. V0 ಈಸ್ ಗಿವನ್, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಈಸ್ ಗಿವನ್. ಸೊ 40 ಮಾಡಿದರೆ ನಿಮಗೆ ಇಷ್ಟು ಬರುತ್ತೆ. ಈಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಗೋ ಫಾರ್ ನ್ಯಾಚುರಲ್ ಸೈನ್ ಟೇಬಲ್ ಹುಡುಕ್ಬೇಕು. ಫಾರ್ ವಿಚ್ ಆ್ಯಂಗಲ್ ಯು ಹ್ಯಾವ್ ದಿಸ್ ಮಚ್. ಸೊ ನೀವು ಅಲ್ಲಿ ನೋಡಿದರೆ ವೆರಿ ನಿಯರ್ ಟು ದಿಸ್ ವ್ಯಾಲ್ಯೂ ಆರ್ ಎಕ್ಸಾಕ್ಟ್ಲಿ ದಿಸ್ ವ್ಯಾಲ್ಯೂ ಬರುತ್ತಾ ನೋಡಿದರೆ ನಿಮಗೆ 34 ಡಿಗ್ರಿ 33 ಮಿನಿಟ್ಸ್ ಬರುತ್ತೆ. ಈ ವ್ಯಾಲ್ಯೂಗೆ ನಿಮ್ಗೆ ಆಲ್ಮೋಸ್ಟ್ ಈ ವ್ಯಾಲ್ಯೂ ಬರುತ್ತೆ.
ಅದರಿಂದ ನಿಮಗೆ ಥೀಟಾ ಸಿಕ್ತು. ಈಗ ಒನ್ಸ್ ಯು ಗಟ್ ದ ಆ್ಯಂಗುಲರ್ ಪ್ರೊಜೆಕ್ಷನ್ ದೆನ್ ಇಟ್ ಈಸ್ ಈಸಿ ಟು ಫೈಂಡ್ ಔಟ್ ದ ರೇಂಜ್. ಅದಕ್ಕೇನು ಮಾಡಬೇಕು? ಯು ಹ್ಯಾವ್ ಟು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ರೇಂಜ್. ಆರ್ ಈಸ್ ಈಕ್ವಲ್ ಟು V0 ಸ್ಕ್ವೇರ್ ಸೈನ್ 2 ಥೀಟಾ ಬೈ G. V0 40 ಸೊ 40 ಅಂತ ಕೊಟ್ಟಿದ್ದಾರೆ, ಅದರಿಂದ 40 × 40 ಇಂಟು ಥೀಟಾ ಇದಿದೆ, ಇದನ್ನು ಡಬಲ್ ಮಾಡಿ ಆಗ 68 ಆಗುತ್ತೆ, ಇದು 66 ಆಗುತ್ತೆ. 160 ಮಿನಿಟ್ ಈಸ್ ಈಕ್ವಲ್ ಟು 1 ಡಿಗ್ರಿ, ಅದರಿಂದ 1 ಡಿಗ್ರಿಯನ್ನು ಈಚೆ ತಂದರೆ ನಿಮಗಾಗ 69 ಡಿಗ್ರಿ 6 ಮಿನಿಟ್ ಆಗುತ್ತೆ. ನೋಡಿ, ಅದು 68 ಡಿಗ್ರಿ 66 ಮಿನಿಟ್ ಆಗುತ್ತೆ. ಹೀಗೆ ಮಾಡಬಾರ್ದು, 1 ಡಿಗ್ರಿ ನೀಚೆ ತರಬೇಕು, ಆಗ ಇದು ಏನಾಗುತ್ತೆ 69 ಡಿಗ್ರಿ 6 ಮಿನಿಟ್ ಆಗುತ್ತೆ. ಸೊ 69 ಡಿಗ್ರಿ 6 ಮಿನಿಟ್ ಆಯಿತು. ಸೊ ಡಿವೈಡೆಡ್ ಬೈ 10 ಕ್ಯಾನ್ಸಲ್. ಸೊ ಈಗ 40 × 4 ಆಯಿತು. ಇದರ ಬೆಲೆ ಕಂಡುಹಿಡಿಬೇಕು. 69 ಡಿಗ್ರಿ 6 ಮಿನಿಟ್, ಅದು ನ್ಯಾಚುರಲ್ ಸೈನಲ್ಲಿ ನೀವು ಹುಡುಕಬೇಕು. 69 ಡಿಗ್ರಿ ಅಂಡರ್ 6 ಮಿನಿಟ್ ಇಷ್ಟು ಬರುತ್ತೆ. ಸೊ ಈಗ ಏನು ಮಾಡಬೇಕು? ಇಷ್ಟನ್ನು ಕ್ಯಾಲ್ಕುಲೇಟರ್ ತಗೊಂಡು ಗುಣಿಸ್ಬೇಕು. ನಿಮ್ಗಾಗ 149.47 ಮೀಟರ್ ಬರುತ್ತೆ. ಸೊ ಇದು ನಿಮ್ಮ NCERT ಬುಕ್ನಲ್ಲಿರುವಂಥ ಒಂದು ಪ್ರಾಬ್ಲಮ್. ಸೊ ಪ್ರಾಬ್ಲಮ್ 5, 6, 7 ಇವೆಲ್ಲ ಹೋಮ್ ಅಸೈನ್ಮೆಂಟ್. ನಿಮಗೆ 3 ಪ್ರಾಬ್ಲಮ್ ಕೊಟ್ಟಿದ್ದೇನೆ, ಮನೆಯಲ್ಲಿ ವರ್ಕೌಟ್ ಮಾಡಿ. ಈಗ ಲೆಟ್ ಅಸ್ ಕಮ್ ಟು ದ ಪ್ರಾಬ್ಲಮ್ ನಂಬರ್ 8. ಈ ಪ್ರಾಬ್ಲಮ್ ನೋಡಿ, ಇವೆಲ್ಲ ನಿಮಗೆ CET ನೀಟಿಗೆಲ್ಲ ಬೇಕಾಗುತ್ತೆ. ಕ್ಯಾಲ್ಕುಲೇಟ್ ದ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಟ್ ವಿಚ್ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್ ಬಿಕಮ್ಸ್ ಈಕ್ವಲ್ ಟು ದ ಹರಿಜಾಂಟಲ್ ರೇಂಜ್. ಇಲ್ಲಿ ನಿಮಗೆ ಕೇಳಿದ್ದು ಥೀಟಾ. ವಾಟ್ ಈಸ್ ದ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್? ಸೊ ವಾಟ್ ಈಸ್ ದ ಗಿವನ್ ವ್ಯಾಲ್ಯೂ ನೋಡಿ, ಹೈಟ್ ಆಫ್ ದ ಪ್ರೊಜೆಕ್ಟೈಲ್ ಅಂದರೆ H ಈಸ್ ಈಕ್ವಲ್ ಟು ಹರಿಜಾಂಟಲ್ ರೇಂಜ್ ಅಂದರೆ R. H ಈಸ್ ಈಕ್ವಲ್ ಟು R ಆಗೋದು ಯಾವ ಆ್ಯಂಗಲ್ಲಿಗೆ ಅಂತ ಕೇಳಿದ್ದಾರೆ. ಫಸ್ಟ್ ಯು ರೈಟ್ ದ ಎಕ್ಸ್ಪ್ರೆಷನ್ ಫಾರ್ H. V0 ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2G. V0 sin 2 theta by G. But we know sin 2 theta we can write it as 2 sin theta cos theta. ಈಗ G ಕ್ಯಾನ್ಸಲ್ ಆಯಿತು. 1 sin theta ಕ್ಯಾನ್ಸಲ್ ವಿತ್ ಹಿಯರ್. ಸೊ ಇಲ್ಲೊಂದು sin theta ಇದೆ, ಇಲ್ಲಿ sin theta ಸ್ಕ್ವೇರ್ ಇದೆ. ಸೊ 1 ಕ್ಯಾನ್ಸಲ್ ಆಗಿ ಇಲ್ಲೊಂದು sin theta ಉಳಿತು, ಇಲ್ಲೊಂದು cos theta ಉಳಿತು, ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಸೊ ಬ್ರಿಂಗ್ ದಿಸ್ cos theta ಟು ದಿಸ್ ಸೈಡ್. ಸೊ sin theta ಡಿವೈಡ್ ಬೈ cos theta. ಟೇಕ್ ದಿಸ್ 2 ಟು ದಿಸ್ ಸೈಡ್, ಇಟ್ ಬಿಕಮ್ 4. Sin by cos is nothing but tan. So tan theta is equal to 4.000. ಈಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಓಪನ್ ದ ಕ್ಲಾಸ್ ಟೇಬಲ್, ಲಾಗರಿಥಮ್ ಟೇಬಲ್. ನ್ಯಾಚುರಲ್ ಟ್ಯಾಂಜೆಂಟ್ ಅಂತ ಇದೆ, ನ್ಯಾಚುರಲ್ ಟ್ಯಾನ್ ಅಂತೆ, ಅಲ್ಲಿ ಓಪನ್ ಮಾಡಬೇಕು. 4.0000ಗೆ ಯಾವ ಆ್ಯಂಗಲ್ ಇದೆ ಅಂತ ನೋಡಬೇಕು. ಟ್ಯಾನ್ ಥೀಟಾ ವ್ಯಾಲ್ಯೂ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಥೀಟಾ. ಸೊ ನಿಮಗಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಎಕ್ಸಾಕ್ಟ್ಲಿ 4 ಅಲ್ಲಿಲ್ಲ, 4.01 ಸಮಥಿಂಗ್ ಇದೆ. ನೀವು ಅದನ್ನು ತಗೊಳ್ಬೋದು, ಅದು 76 ಡಿಗ್ರಿ ಬರುತ್ತೆ. ಸೊ 76 ಡಿಗ್ರಿ ಈಸ್ ದಿ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಸೊ ಈ ರೀತಿಯ ಪ್ರಾಬ್ಲಮ್ಗಳು ನಿಮಗೆ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಐದರ್ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ, ಇಲ್ಲಿದ್ದರೆ ನಿಮಗೆ 5 ಮಾರ್ಕ್ಸ್ ಡೆರಿವೇಷನ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರೊಜೆಕ್ಟೈಲ್ ಮೋಷನ್.